ಚಳಿಯಲ್ಲಿ 20 ರೂಪಾಯಿ ಊಟ. ಅದು ಪಕ್ಷಿಗಳ ಊರು. ಡಿಸೆಂಬರ್ ತಿಂಗಳು ಚಳಿ ತುಂಬಾ ಹೆಚ್ಚಾಗಿತ್ತು. ಎಷ್ಟು ಚಳಿ ಹೆಚ್ಚಾಗಿತ್ತು ಅಂದ್ರೆ ಸೂರ್ಯನ ಊರಿನವರು ನೋಡಿ 1 ವಾರ ಆಗಿತ್ತು. ಆ ಚಳಿ ತಡ್ಕೊಳಕ್ಕಾಗದೆ ಪಕ್ಷಿಗಳು ಎಲ್ರೂ ಕೂಡ ಅವ್ರವ್ರ ಮನೆ ಬಿಟ್ಟು ಹೊರಗಡೆ ಬರ್ಲಿಲ್ಲ. ಆದ್ರೆ ಯಾರಿಗೂ ಹೊರಗಡೆ ಕೆಲ್ಸನೂ ಇಲ್ಲ, ವ್ಯಾಪಾರನೂ ಇಲ್ಲ. ಮನೆಯಲ್ಲಿದ್ದ ಆಹಾರ ಎಲ್ಲಾನು ಖಾಲಿಯಾಗಿತ್ತು. ಹಸಿವು, ನಿರಾಶೆ, ಚಿಂತೆ ಇದನ್ನ ಬಿಟ್ರೆ ಆ ಪಕ್ಷಿಗಳ ಕಣ್ಣುಗಳಲ್ಲಿ ಬೇರೇನೂ ಇಲ್ಲ. ಇಂತಹ ಕಷ್ಟಕಾಲದಲ್ಲಿ ಜಿಪುಣಿಯಾದ ಚಿಚುಕಾಗೆ ತಗೊಂಡ ಒಂದು ನಿರ್ಧಾರದಿಂದ ಆ ಊರಿನಲ್ಲಿ ಏನೇನೋ ಬದಲಾವಣೆ ಬಂತು. ಆ ದಿನ 8 ಗಂಟೆ ಬೆಳಗ್ಗೆ ಸಮಯ. ಆದ್ರೆ ಇನ್ನೂ ಕೂಡ ಊರು ಕತ್ಲಾಗಿತ್ತು. ಪಾಪ ಆಹಾರ ಏನೂ ಇಲ್ಲದೆ ಬನ್ನು, ಚೋಟು ಎಲ್ರೂ ಕೂಡ ತುಂಬಾನೇ ಕಷ್ಟಪಡ್ತಾ ಇದ್ರು. ಎಲ್ಲ ಪಕ್ಷಿಗಳು ಕೂಡ ಊರಿನ ಮಧ್ಯದಲ್ಲಿರುವ ಒಂದು ಮರದ ಕೆಳಗಡೆ ಬಂದು ನಿಂತ್ಕೊಂಡಿದ್ರು. ಚಳಿ ತಡ್ಕೊಳಕ್ಕಾಗದೆ, ಹಸಿವು ತಡ್ಕೊಳಕ್ಕಾಗದೆ ಒಬ್ಬೊಬ್ರು ಇನ್ನೊಬ್ರನ್ನ ನೋಡ್ಕೊಳ್ತಾ ಇದ್ರು. ಆವಾಗ ಟೋನಿ ಕಣ್ಣಲ್ಲಿ ಕಣ್ಣೀರೊಂದಿಗೆ, ಚೋಟು, ಇವತ್ ಬೆಳಿಗ್ಗೆ ಬುಜ್ಜಿ ಹಸುವಾಗ್ತಿದೆ ಅಂತ ಹೇಳಿದ್ಲು. ಮನೆಯಲ್ಲಿ ಊಟ ಏನೂ ಇಲ್ಲ, ಬಿಸಿನೀರ್ ಕೊಟ್ಟು ಹಸುವು ತೀರಿಸ್ಕೊಮ್ಮ ಅಂತ ಹೇಳಿದೆ. ಆ ಮಗು ನನ್ನ ಕಣ್ಣನ್ನ ನೋಡ್ಕೊಂಡ ನೀರನ್ನ ಕುಡಿಯುವಾಗ ಒಂದು ಕ್ಷಣ ತಾಯಿಯಾಗಿ ನಾನು ಸೋತೋದೆ. ನಾನು ಜೀವಂತವಾಗಿರೋದೇ ವೇಸ್ಟು. ಹಾಗಂತ ಹೇಳ್ತಾ ಇದ್ದಾಗ ಚೋಟಿಗಿಳಿ ಟುನಿ ಹತ್ರ, ಹಾಗೆಲ್ಲ ಮಾತಾಡ್ಬೇಡ ಟುನಿ, ಎಲ್ಲರ ಪರಿಸ್ಥಿತಿನ ಹಾಗೇನೇ ಇದೆ. ನಾನು ತರಕಾರಿ ತಗೊಳ್ಬೇಕಂತ ಮಾರ್ಕೆಟ್ಗೆ ಹೋದೆ. ಕೈಯಲ್ಲಿ ಹಣ ಇಲ್ಲ. ಎಲ್ಲಾದ್ರೂ ಬಿಸಾಕಿರೋ ತರಕಾರಿ ತಗೊಳ್ಳೋಣ ಅಂತ ಹೋದೆ. ಆದ್ರೆ ಯಾರು ಬಿಸಾಕಿನೂ ಇಲ್ಲ. ಪಾಪ ಬನ್ನು ಪೇಪರ್ ತಿಂದ ಗೊತ್ತಾ, ಅದನ್ನ ನೋಡಿ ನನಗೆ ಜೀವನೇ ಹೋದ ಹಾಗೆ ಇತ್ತು. ಅವರು ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡಿದ್ದ ಲೂಸಿ, ಹೌದು, ಯಾಕೆ ಈ ಪರಿಸ್ಥಿತಿನೋ ಏನೋ ಅರ್ಥ ಆಗ್ತಾ ಇಲ್ಲ. ಕೆಲ್ಸನೂ ಇಲ್ಲ. ಒಬ್ರು ಮನೇಲಿ ಹೋಗಿ ಕೆಲ್ಸ ಕೊಡಿ, ಒಂದ್ ಹಿಡಿ ಅನ್ನ ಹಾಕಿದ್ರೆ ಸಾಕು ಅಂದೆ. ಇಲ್ಲಿ ನಮ್ಗೆ ತಿನ್ನಕ್ಕೆ ಏನಿಲ್ಲ, ನಿನ್ಗೇನ್ ಕೆಲ್ಸ ಕೊಡೋದು? ಮರ್ಯಾದೆಯಾಗಿ ಹೋಗು ಅಂತ ಅವಮಾನ ಮಾಡಿದ್ರು. ನನ್ನಿಂದ ಅವಮಾನನ ತಡ್ಕೊಳಕ್ಕಾಗ್ಲೇ ಇಲ್ಲ ಗೊತ್ತಾ. ನನಗಂತೂ ವಯಸ್ಸಾಯ್ತು, ನಾನು ಹೋದ್ರೂ ಪರವಾಗಿಲ್ಲ. ಆದ್ರೆ ಚಿಕ್ಕ ಮಕ್ಕಳು ಚಿನ್ನು, ಬನ್ನು, ಬುಜ್ಜಿ ಇವೆರಡ್ರು ಹಸು ಹಸು ಅಂತ ಅಳ್ತಾ ಇರುವಾಗ ಏನು ಮಾಡಕ್ಕಾಗ್ತಿಲ್ಲ ನನ್ನಿಂದ. ಆ ದೇವ್ರೇ ಇವ್ರು ಎಲ್ಲರನ್ನ ಕಾಪಾಡ್ಬೇಕು. ಆವಾಗ್ಲೇ ಅವರ ಹತ್ತಿರ ಬನ್ನು ಓಡ್ಕೊಂಡ್ ಬಂದ. ಯಾವಾಗ್ಲೂ ತುಂಬಾ ಚುರುಕಾಗಿ ಎಲ್ಲರನ್ನ ನೋಡಿ ತಮಾಷೆ ಮಾಡ್ತಾ ಇರುವ ಬನ್ನು ಇವತ್ತು ತುಂಬಾನೇ ಸುಸ್ತಾಗಿದ್ದ. ಕಣ್ಣೆಲ್ಲ ಒಳಗಡೆ ಹೋಗಿತ್ತು. ಆವಾಗ ಅವನು ತುಂಬಾ ಸುಸ್ತಾಗಿ, ಅಮ್ಮ, ನನಗೆ ಹೊಟ್ಟೆ ಎಲ್ಲ ಉರಿತಾ ಇದೆ ಅಮ್ಮ. ಹೊಟ್ಟೆ ಒಳಗಡೆ ಯಾರೋ ಬೆಂಕಿ ಕತ್ಸಿರೋ ಹಾಗೆ ಇದೆ ಅಮ್ಮ. ಯಾರಾದ್ರೂ ಬಾಳೆಹಣ್ಣು ತಿಂದು ಬಿಸಾಕಿದ್ರೆ ಆ ಸಿಪ್ಪೆನ ಸ್ವಲ್ಪ ತಗೊಂಡ್ ಬಾ ಅಮ್ಮ. ಆ ಸಿಪ್ಪೆನ ತಿಂದಾದ್ರೂ ಈ ಒಂದು ಹೊತ್ತಿಗೆ ನಾನು ಹಸು ತೀರಿಸ್ಕೊಳ್ತೀನಿ. ಹಾಗಂತ ಬನ್ನು ಹೇಳಿದಾಗ ಪಾಪ ಚೋಟಿಗಿಳಿಯಿಂದ ದುಃಖ ತಡ್ಕೊಳಕ್ಕಾಗದೆ ಅಳ್ತಾ ಇದ್ಲು. ಅಲ್ಲಿದ್ದ ಎಲ್ಲರ ಕಣ್ಣಲ್ಲೂ ಕೂಡ ಕಣ್ಣೀರು ತುಂಬಿತ್ತು. ಹಸಿವು ಹಸಿವು ಅಂದ್ರೆ ಎಷ್ಟು ಕಷ್ಟ ಅನ್ನೋದನ್ನ ಆ ದಿನ ಅವ್ರು ಎಲ್ರೂ ಕೂಡ ತಿಳ್ಕೊಳ್ತಾ ಇದ್ರು. ಇದೆಲ್ಲವನ್ನು ತನ್ನ ಮನೆಯೊಳಗಡೆಯಿಂದ ನೋಡ್ತಾ ಇದ್ಲು ಚಿಚುಕಾಗೆ. ಚಿಚುಕಾಗೆ ಜಿಪುಣಿ, ಊರಿನಲ್ಲಿ ತುಂಬಾ ದೊಡ್ಡ ಜಿಪುಣಿ ಅಂತ ಹೆಸರು ತಗೊಂಡಿದ್ಲು. ಆದ್ರೆ ಈ ದಿನ ಬನ್ನು ಆ ರೀತಿ ಅಳ್ತಾ ಇರೋದನ್ನ ನೋಡಿದಾಗ ಅವಳಿಗೆ ಮನಸ್ಸಿಗೆ ತುಂಬಾನು ಕಷ್ಟ ಆಯಿತು. ಅವಳು ಕಣ್ಣೀರನ್ನ ಒರೆಸ್ಕೊಂಡು ಅವಳಲ್ಲಿ ಅವಳೇ, ಅಯ್ಯೋ ದೇವ್ರೆ, ಏನಿದು? ಯಾವಾಗ್ಲೂ ಬನ್ನು ನನ್ನ ಮನೆಗ್ ಬಂದು ಆಂಟಿ ಒಂದು ಲಡ್ಡು ಕೊಡಿ ಅಂತ ಕೇಳ್ತಾ ಇದ್ದ. ಲಡ್ಡಿಲ್ಲ ಏನೋ ಹೋಗಂತ ಹೇಳ್ಬಿಟ್ಟು ಬೈತಾ ಇದೆ. ಆದ್ರೆ ಈ ದಿನ ಆ ಹುಡುಗ ಬಾಳೆಹಣ್ಣು ಸಿಪ್ಪೆ ಇದ್ರೆ ಕೊಡಿ ಅಂತಿದ್ದಾನಲ್ಲ. ಈ ಸಮಯದಲ್ಲಿ ನಾನ್ ಮಾತ್ರ ನನ್ನ ಹಣ ಇಟ್ಕೊಂಡು ಸಂತೋಷವಾಗಿರೋದು ನ್ಯಾಯ ಅಲ್ಲ, ಅದು ಅನ್ಯಾಯ ಆಗುತ್ತೆ. ಹಾಗೆ ಚಿಚುಕಾಗಿ ಅವಳ ಜಿಪಣತನ ಹಾಗೂ ಮನಸ್ಸಾಕ್ಷಿಯ ಮಧ್ಯದಲ್ಲಿ ಹೋರಾಡ್ತಾ ಇದ್ಲು. ಕೊನೆಗೆ ಗೆದ್ದಿದ್ದು ಮನಸ್ಸಾಕ್ಷಿ ಮಾತ್ರ. ಇಲ್ಲ, ಈ ಸಮಯದಲ್ಲಿ ನಾನು ಸ್ವಾರ್ಥಿಯಾಗಿದ್ರೆ ನಾನು ಮನುಷ್ಯನೇ ಅಲ್ಲ. ಹೇಗಾದ್ರೂ ಮಾಡಿ ಅವರೆಲ್ಲರ ಹಸುವನ್ನ ತೀರಿಸ್ಲೇಬೇಕು. ಇಲ್ಲ ಅಂದ್ರೆ ಈ ಜನ್ಮದಲ್ಲಿ ನಾನೇ ಶಂಸಕ್ಕಂತೂ ಸಾಧ್ಯನೇ ಇಲ್ಲ. ಹಾಗಂತ ಅನ್ಕೊಂಡು ಚಿಚುಕಾಗಿ ಅವಳು ಬೆಡ್ರೂಮ್ಗೆ ಹೋದ್ಲು. ಬೆಡ್ರೂಮ್ ಅಲ್ಲಿ ಬಟ್ಟೆಗಳ ಮಧ್ಯದಲ್ಲಿ ಇಟ್ಟಿದ್ದ ಒಂದು ಮಣ್ಣಿನ ಹುಂಡಿನ ಹೊರಗಡೆ ತೆಗೆದ್ಲು. ಆ ಹುಂಡಿ ತುಂಬಾನೇ ಭಾರವಾಗಿತ್ತು. ಅದು ಇಷ್ಟು ವರ್ಷ ಕಷ್ಟಪಟ್ಟು ಚಿಚುಕಾಗಿ ಕೂಡಿಟ್ಟಿದ್ದ ಹಣ. ಅವಳು ಆ ಹುಂಡಿಯನ್ನ ನೋಡಿ, ಈ ಹುಂಡಿಯಲ್ಲಿರುವ ಹಣ ನಾನು ಈ ಸಂಕ್ರಾಂತಿಗೆ ಒಂದು ಚಿನ್ನದ ಚೈನ್ ತಗೊಂಡು ಹಾಕೊಳ್ಬೇಕು ಅನ್ನೋದಕ್ಕೋಸ್ಕರ ಕೂಡಿಟ್ಟ ಹಣ. ಇದರಿಂದ ಇಲ್ಲಿವರೆಗೂ 1 ರೂಪಾಯಿ ಕೂಡ ನಾನು ತೆಗ್ದಿದ್ದೇ ಇಲ್ಲ. ಯಾವುದಕ್ಕೂ ಖರ್ಚು ಕೂಡ ಮಾಡ್ಲೇ ಇಲ್ಲ. ಅಷ್ಟು ಆಸೆ ಇತ್ತು ಆ ಚಿನ್ನದ ಚೈನ್ ಮೇಲೆ. ಹಾಗಂತ ಅಂದ್ಕೊಂಡು ಅವಳ ಕಣ್ಮುಂದ್ಗಡೆ ಬಂದ ಚಿನ್ನದ ಚೈನ್ ಅನ್ನ ನೋಡಿದ್ಲು. ಆಮೇಲೆ ಇನ್ನೊಂದ್ ಕಡೆ ಬನ್ನು ಕೂಗೋದನ್ನ ನೋಡಿದ್ಲು. ಒಂದು ಕ್ಷಣ ಕಣ್ಮುಚ್ಕೊಂಡ್ಲು. ಅವಳು ಒಂದು ನಿರ್ಧಾರಕ್ಕೆ ಬಂದ್ಲು. ಚೀಚಿ, ಇಲ್ಲ, ನಾನು ಈ ರೀತಿ ಯೋಚನೆ ಮಾಡಬಾರ್ದು. ಚಿನ್ನ ಯಾವಾಗ ಬೇಕಾದ್ರೂ ತಗೊಳ್ಬೋದು, ಆದ್ರೆ ಹಸುವಲ್ಲಿರುವಾಗ ಊಟ ಹಾಕ್ತೇ ಇದ್ರೆ ಅದು ಚೆನ್ನಾಗಿರಲ್ಲ. ಹಾಗಂತ ಹೇಳಿ ಅವಳು ಆ ಹುಂಡಿನ ತೆಗೆದು ನೆಲಕ್ಕೆ ಹೊಡೆದ್ಲು. ಅದು ಡಬ್ಬ ಅನ್ನುವ ಶಬ್ದದೊಂದಿಗೆ ಅದರೊಳಗಡೆ ಇದ್ದ ಹಣ ಎಲ್ಲಾನು ಹೊರಗಡೆ ಬಂತು. ಆ ಶಬ್ದ ಕೇಳಿ ಚಿನ್ನುಕಾಗಿ ಅಲ್ಲಿಗೆ ಬಂದ. ಅಮ್ಮ, ಏನಾಯ್ತು? ಏನಮ್ಮ ಇದು?
ಇದು ನೀನ್ ಕೂಡಿಟ್ಟ ಹಣ ಅಲ್ವಾ, ಇವಾಗ ಇದನ್ನ ಯಾಕಮ್ಮ ತೆಗ್ದಿದೀಯಾ? ಆವಾಗ ಚಿಚುಕಾಗೆ ಚಿನ್ನು ಹತ್ರ ಅಳುತ್ತಾ, ಚಿನ್ನು, ಯಾವಾಗ ಬೇಕಾದ್ರೂ ಚಿನ್ನ ತಗೊಳ್ಬೋದಲ್ವಾ? ಇವಾಗ ಎಲ್ಲರ ಹಸುವನ್ನ ತೀರಿಸ್ಬೇಕು ಕಣೋ. ಏನು ಹೇಳ್ತಿದ್ಯಮ್ಮ? ಅಲ್ಲಿ ನೋಡಿದ್ಯಾ ಬನ್ನು, ಅವನು ಹಸು ತಡ್ಕೊಳಕ್ಕಾಗದೆ ಬಾಳೆಹಣ್ಣು ಸಿಪ್ಪೆ ಇದ್ರೆ ಕೊಡಿ ಅಂತ ಕೇಳ್ತಾ ಇದ್ದಾನೆ. ನನ್ನಿಂದ ಅದನ್ನ ನೋಡಕ್ಕಾಗ್ತಿಲ್ಲ ಕಣೋ. ಈ ಹಣದಲ್ಲಿ ನಾನು ಇವಾಗ್ಲೇ ಎಲ್ರಿಗೋಸ್ಕರನೂ ಅಡಿಗೆ ತಯಾರು ಮಾಡಿ ಕೊಡ್ತೀನಿ. ಎಲ್ರೂ ಹೊಟ್ಟೆ ತುಂಬಾ ಊಟ ಮಾಡ್ಲಿ. ಅದನ್ನು ಕೇಳಿದ ಚಿನ್ನುಗೆ ತುಂಬಾನೇ ಹೆಮ್ಮೆ ಅಂತ ಅನ್ನಿಸ್ತು. ಅಮ್ಮ, ಚಿನ್ನ ಚೈನು ನಿನಗಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಬೇಡ. ನಿನ್ನ ಮನಸ್ಸು ದೊಡ್ಡ ಬಂಗಾರ ಅಮ್ಮ. ನೀನು ತುಂಬಾನೇ ಗ್ರೇಟ್ ಅಮ್ಮ. ನೀನೇನ್ ಅನ್ಕೊಂಡಿದ್ಯೋ ಅದನ್ನ ಮಾಡಮ್ಮ. ಮರುದಿನ ಬೆಳಗ್ಗೆ ಯಾವಾಗ್ಲೂ ತರ ಚಳಿ ಹೆಚ್ಚಾಗಿತ್ತು. ಎಲ್ರೂ ಅವ್ರವ್ರ ಮನೆಯೊಳಗಡೆ ಇದ್ರು. ಆದ್ರೆ ಚಿಚುಕಾಗೆ ಮನೆ ಹೊರಗಡೆ ಇದ್ಲು. ಮನೆ ಮುಂದ್ಗಡೆ ದೊಡ್ಡ ಒಲೆ ಕಚ್ಚಿ ಅದ್ರಲ್ಲಿ ದೊಡ್ಡ ಪಾತ್ರೆ ಇಟ್ಟು ಎಲ್ರಿಗೋಸ್ಕರನು ಅಡಿಗೆ ಮಾಡಕ್ಕೆ ಶುರು ಮಾಡಿದ್ಲು. ಆವಾಗ ಚಿಚುಕಾಗೆ ಚಿನ್ನು ಹತ್ರ, ಚಿನ್ನು, ಬೇಳೆನ ನೆನೆಯಕ್ಕಾಗ್ತಾ? ಅಕ್ಕಿ ನೆನೆಯಕ್ಕಾಗ್ತಾ? ತರಕಾರಿ ಕಟ್ ಮಾಡ್ದಾ? ಬೇಗ ಮಾಡು, ಎಲ್ರೂ 1 ಗಂಟೆಗೆ ಊಟಕ್ಕೆ ಬರ್ತಾರೆ, ಎಲ್ರಿಗೂ ಊಟ ಕೊಡ್ಬೇಕಲ್ವಾ? ಹಾಗಂತ ಹೇಳಿ ಚಿನ್ನು ಹಾಗೂ ಚಿಚು ಇಬ್ರು ಕೂಡ ಊರಿನಲ್ಲಿ ಎಲ್ರಿಗೋಸ್ಕರನು ಅಡಿಗೆ ಮಾಡಕ್ ಶುರು ಮಾಡಿದ್ರು. ಆವಾಗ ಅವ್ರು ಮಾಡ್ತಾ ಇದ್ದ ಆಹಾರದ ಪರಿಮಳ ಗಾಳಿಯಲ್ಲಿ ಎಲ್ಲರ ಮನೆ ಹತ್ರನೂ ಹೋಯ್ತು. ಪಕ್ಷಿಗಳಿಗೆ ಎಲ್ರಿಗೂ ಕೂಡ ಹಸಿವು ತುಂಬಾ ಹೆಚ್ಚಾಯ್ತು. ಆಹಾ, ಒಳ್ಳೆ ವಾಸನೆ. ಅಮ್ಮ, ಈ ವಾಸನೆ ಎಲ್ಲಿಂದ ಬರ್ತಾ ಇದೆ? ನನಗೆ ಹಸಿವು ಜಾಸ್ತಿ ಆಗ್ತಿದೆ. ನನಗೆ ಯಾಕೋ ಚಿಚು ಮನೆಯಿಂದ ಅಂತ ಅನಿಸ್ತಾ ಇದೆ. ಹೊರಗಡೆ ಬೋರ್ಡ್ ಬೇರೆ ಏನೋ ಇಟ್ಟಿದ್ದಾಳೆ, ಬನ್ನಿ ಹೋಗೋಣ. ಹಾಗಂತ ಹೇಳಿ ಪಕ್ಷಿಗಳು ಎಲ್ರು ಕೂಡ ಚಿಚುಕಾಗೆ ಮನೆ ಹತ್ರ ಹೋಗಿ ಅಲ್ಲಿರುವ ಬೋರ್ಡ್ ಅನ್ನ ನೋಡಿದ್ರು. ಚಿಚುಕಾಗೆ ಊಟ 20 ರೂಪಾಯಿ ಅಂತ. ಅದನ್ನ ನೋಡಿದವರು ಎಲ್ರು ಕೂಡ ಸಂತೋಷ ಪಟ್ರು. ಆವಾಗ ಚಿಚುಕಾಗಿನ ನೋಡಿ ಎಲ್ರು ಆಶ್ಚರ್ಯನೂ ಪಟ್ರು. ಒಂದ್ ಕಾಲದಲ್ಲಿ ಜಿಪುಣಿಯಾಗಿದ್ದ ಚಿಚುನ ಈ ಬೋರ್ಡ್ ಹಾಕಿರೋದು ಅಂತ. ಆವಾಗ ಚಿಚುಕಾಗೆ ಅವ್ರೆಲ್ಲರನ್ನ ನೋಡಿ, ಬನ್ನಿ ಬನ್ನಿ, ನಿಮ್ಮೆಲ್ರಿಗೋಸ್ಕರನೇ ನಾನು ಊಟ ತಯಾರು ಮಾಡ್ತಾ ಇದ್ದೀನಿ, ಬಂದು ತಿನ್ನಿ. ಆವಾಗ ಎಲ್ರು ಅವಳನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು. ಆಂಟಿ, ನಿಜವಾಗ್ಲೂ ಊಟ ಹಾಕ್ತೀರಾ? ನನಗ್ ತುಂಬಾ ಹಸುವಾಗ್ತಾ ಇದೆ. ನನ್ನ ಹತ್ರ 20 ರೂಪಾಯಿ ಇಲ್ಲ, 10 ರೂಪಾಯಿ ಇದ್ರೆ ಕೊಟ್ರೆ ಅರ್ಧ ಊಟ ಹಾಕ್ತೀರಾ? ಆವಾಗ ಚಿಚುಕಾಗಿ ಬನ್ನನ ನೋಡಿ ಬೇಜಾರಿಂದ, ಬನ್ನು, ನಿನಗೇನು ಹುಚ್ಚಿಡ್ದಿದ್ಯಾ? ಹಣ ಇರೋರು ಹಣ ಕೊಡಿ, ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಎಲ್ರಿಗೂ ಊಟ ಕೊಡ್ತೀನಿ. ಅದ್ರಲ್ಲೂ ಬನ್ನು, ನಿನಗೆ ಖಂಡಿತ ಕೊಡ್ತೀನಿ ಕಣೋ. ನೀನು ಹಣ ಏನು ಕೊಡೋದು ಬೇಡ ಕಣೋ. ಹಾಗಂತ ಹೇಳಿ ಒಂದು ದೊಡ್ಡ ತಟ್ಟೆಯಲ್ಲಿ ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ, ಪಲ್ಯ ಎಲ್ಲಾನು ಹಾಕಿಕೊಟ್ಲು ಚಿಚುಕಾಗೆ. ಬನ್ನು ಆ ಆಹಾರನ ನೋಡಿ ತುಂಬಾನು ಸಂತೋಷಪಟ್ಟ. ಅವನು ಅಳ್ತಾ ಇದ್ದ ಆ ಕಣ್ಣೀರಿನ ಹನಿ ಆ ಆಹಾರದಲ್ಲಿ ಬಿತ್ತು. ಆಂಟಿ, ಊಟ ನೋಡಿ ತುಂಬಾ ದಿನ ಆಯ್ತು, ತುಂಬಾ ಸಂತೋಷ ಆಗ್ತಾ ಇದೆ ಆಂಟಿ, ತುಂಬಾ ಥ್ಯಾಂಕ್ಸ್ ಆಂಟಿ. ಆವಾಗ ತುನಿ ಬಂದು ಚಿಚುಕಾಗೆ ಕೈ ಹಿಡ್ಕೊಂಡು, ಚಿಚು, ಈ ಹಣ ನೀನು ಚಿನ್ನ ಚೈನ್ ತಗೊಳಕ್ಕೆ ಇಟ್ಟಿದ್ದು ತಾನೆ? ಅದನ್ನ ತೆಗ್ದು ಯಾಕೆ ಖರ್ಚು ಮಾಡ್ತಾ ಇದೀಯಾ? ಆಂಟಿ, ಚಿನ್ನ ಚೈನ್ ಆಮೇಲೆ ತಗೊಳ್ಬೋದು, ಮೊದಲು ಎಲ್ರಿಗೂ ಊಟ ಹಾಕ್ಬೇಕು ಅಂತ ಅಮ್ಮ ಹೇಳಿದ್ರು. ಆವಾಗ ಚೋಟಿಗಿಳಿ ಬಂದು ಚಿಚು ಕೈ ಹಿಡ್ಕೊಂಡು, ಚಿಚು, ಈ ಋಣನ ನಾನು ಯಾವಾಗ್ಲೂ ಮರೆಯಲ್ಲ. ನನ್ ಮಗ ಹಸುವಿಂದ ಒದ್ದಾಡ್ತಾ ಇದ್ದ, ಅವನಿಗೋಸ್ಕರ ನೀನು ಊಟ ಕೊಡ್ತಾ ಇದೀಯಾ, ತುಂಬಾ ಥ್ಯಾಂಕ್ಸ್ ಚಿಚು. ನಮ್ ಚಿಚು ಈ ರೀತಿ ಆಗ್ತಾಳೆ ಅಂತ ನಾನು ಕೂಡ ಅನ್ಕೊಂಡಿರ್ಲಿಲ್ಲ. ಚಿಚು, ಇವಾಗ ನೀನ್ ಮಾಡ್ತಾ ಇರುವುದು ನಿಜವಾಗ್ಲೂ ತುಂಬಾ ದೊಡ್ಡ ಸಹಾಯ, ನಿನಗೆ ಗೊತ್ತಾ? ಆವಾಗ ಚಿಚುಕಾಗಿ ಎಲ್ಲರನ್ನ ನೋಡಿ, ಅರೆ ರೇ ರೇ, ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು ಊಟ ಮಾಡಕ್ಕೆ, ನನ್ನನ್ನ ಹೊಗ್ಳಕ್ಕಲ್ಲ. ಬನ್ನಿ ಬನ್ನಿ, ಆಹಾರ ತಣ್ಣಗಾದ್ರೆ ತಿನ್ನಕ್ಕೆ ಚೆನ್ನಾಗಿರಲ್ಲ, ಮೊದ್ಲು ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿ. ಹಾಗಂತ ಹೇಳಿದಾಗ ಎಲ್ರು ನಗಾಡಿದ್ರು. ಚಿಚುಕಾಗಿ ಅವ್ರ ಎಲ್ರಿಗೋಸ್ಕರನು ಬಿಸಿ ಬಿಸಿ ಅನ್ನ ಬಡ್ಸದ್ಲು. ಎಲ್ರು ಹೊಟ್ಟೆ ತುಂಬಾ ಊಟ ಮಾಡಿದ್ರು. ತುಂಬಾ ಸಂತೋಷನೂ ಬಂತು. ಚಿಚು, ಇವತ್ತಿಂದ ನೀನು ಒಬ್ಳೇ ಕಷ್ಟಪಡದೇನ್ ಬೇಡ. ನಾಳೆ ಬಂದು ನನ್ ತರಕಾರಿ ಎಲ್ಲ ಕಟ್ ಮಾಡಿ ಕೊಡ್ತೀನಿ. ನಾಳೆ ಅಡಿಗೆ ಮಾಡೋದು ನಾನು. ನಾನ್ ಕೂಡ ಎಲೆ ತಗೊಂಡ್ ಬರ್ತೀನಿ. ನಾವು ಊಟ ಆದ್ಮೇಲೆ ಎಲ್ಲ ಪಾತ್ರೆಗಳನ್ನ ತೊಳೆದು ಕೊಡ್ತೀವಿ. ಆವಾಗ ಎಲ್ರು ನಗಾಡಿದ್ರು. ನಿಜಾನೇ ಆಂಟಿ, ನಮ್ಮ ಹಸುವಿಗೋಸ್ಕರ ಮಾಡೋ ನಿಮ್ಗೋಸ್ಕರ ನಾವ್ ಇದನ್ನು ಮಾಡಲ್ವಾ? ಹಾಗೆ ಆ ದಿನದಿಂದ ಪಕ್ಷಿಗಳ ಊರಿನಲ್ಲಿ ಯಾವುದೇ ಪಕ್ಷಿಗಳು ಕೂಡ ಹಸುವಿಂದ ನಿದ್ರೆ ಮಾಡ್ಲೇ ಇಲ್ಲ. ಎಲ್ರಿಗೂ ಚಿಚು ಹೊಟ್ಟೆ ತುಂಬಾ ಊಟ ಕೊಡ್ತಾ ಇದ್ಲು. ಇಲ್ಲಿವರೆಗೂ ಜಿಪಣಿಯಾಗಿದ್ದ ಚಿಚುಕಾಗೆ ಇವಾಗ ಎಲ್ಲರ ಹಸಿವನ್ನು ತೀರಿಸಿದ ಅನ್ನಪೂರ್ಣಿ ದೇವಿ ತರ ಕಾಣಿಸ್ತಾ ಇದ್ಲು. ಎಲ್ರೂ ಮನಸಾರೆ ಅವಳನ್ನ ಮೆಚ್ಕೊಳ್ತಿದ್ರು. ಚಿನ್ನುಕಾಗೆ ಕೂಡ ತುಂಬಾನು ಸಂತೋಷಪಟ್ಟ. ಈ ಕತೆ ಮೂಲಕ ಚಿಚು ನಮಗೆ ತಿಳಿಸಿರೋದು ಒಂದೇ ಒಂದು ವಿಷಯ ಮಾತ್ರ. ಹಣನ ಕೂಡಿರೋದ್ರಲ್ಲಿ ಎಷ್ಟು ಸಂತೋಷ ಇದೆಯೋ ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಇನ್ನೊಬ್ರಿಗೋಸ್ಕರ ಖರ್ಚು ಮಾಡುವಾಗ ಬರುವ ಸಂತೋಷಕ್ಕೆ ಲೆಕ್ಕನೇ ಇಲ್ಲ. ಜಗಳಗಂಟಿ ಚಿಚುಕಾಗೆ. ಮಹಿಹದ್ದಿನ ಮಕ್ಕಳು ಇಬ್ರು ಕೂಡ ಪಟ್ಟಣದಲ್ಲಿ ಒಳ್ಳೆ ಕೆಲಸದಲ್ಲಿ ಇರೋದ್ರಿಂದ ಮಹಿಹದ್ದು ತನ್ನ ಇಬ್ರು ಸೊಸೆಂದ್ರಾದ ಚೋಟು ಹಾಗೂ ಟುನಿಯ ಜೊತೆ ಹಳ್ಳಿಯಲ್ಲಿ ಬಾಳ್ತಾ ಇದ್ಲು. ಎಲ್ರೂ ತುಂಬಾನೇ ಸಂತೋಷವಾಗಿದ್ರು. ಟುನಿಗೂ ಬಚ್ಚಿ ಯಾವಾಗ್ಲೂ ತಾಳ್ಮೆಯಿಂದ ಕೆಲಸಗಳನ್ನ ಮಾಡ್ತಿದ್ಲು. ಚೋಟು ತುಂಬಾನೇ ಚುರುಕಾಗಿ ಮಾತಾಡ್ಕೊಂಡು ನಗಾಡ್ತಾ ಎಲ್ಲ ಕೆಲಸಗಳನ್ನ ಮಾಡ್ತಿದ್ಲು.
ಅವರಿಬ್ರು ಸೇರಿ ತಮ್ಮ ಅತ್ತೆನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ಮಾತ್ರವಲ್ಲದೆ ಅವರಿಬ್ರು ಕೂಡ ಸೊಸೆಂದ್ರ ತರ ಇಲ್ಲದೆ ಅಕ್ಕ ತಂಗಿಯ ತರ ಬಾಳ್ತಾ ಇದ್ರು. ಅವರ ಮಕ್ಕಳಾದ ಬನ್ನು ಹಾಗೂ ಬುಜ್ಜಿ ಕೂಡ ಯಾವಾಗ್ಲೂ ಒಟ್ಟಿಗೆ ಕೂತ್ಕೊಂಡು ಒಟ್ಟಿಗೆ ಆಟಾಡೋದು ಅವರ ಅಭ್ಯಾಸ. ಒಂದಿನ ಸಂಜೆ ಸಮಯ ಮಹಿಹದ್ದು ಸಂತೆಗೆ ಹೋಗಿ ತನ್ನ ಇಬ್ರು ಸೊಸೆಗಳಿಗೋಸ್ಕರ 2 ಸೀರೆಗಳನ್ನ ತಗೊಂಡ್ ಬಂದು ಅದನ್ನ ಅವ್ರ ಹತ್ತಿರಾನೇ ಕೊಟ್ರು. ತುನಿ, ಚೋಟು, ಇಲ್ಲಿದ್ದೀರಾ? ನಿಮಗೋಸ್ಕರ ನಾನು ಸಂತೆಗೆ ಹೋಗಿ ದಸರಾ ಹಬ್ಬಕ್ಕೋಸ್ಕರ ಸೀರೆ ತಗೊಂಡ್ ಬಂದಿದ್ದೀನಿ. ಇಬ್ರಿಗೂ ಕೂಡ ಒಂದೇ ತರ ತಗೊಂಡಿದ್ದೀನಿ. ಅಯ್ಯೋ ಹೌದಾ ಅತ್ತೆ, ಯಾಕಿಷ್ಟು ಶ್ರಮ ನಿಮ್ಗೆ? ಅತ್ತೆ, ಈ ಕಲರ್ ನನ್ನ ಹತ್ರ ಇಲ್ಲ, ತುಂಬಾ ಚೆನ್ನಾಗಿದೆ. ಹಾಗೆ ಇಬ್ರು ಸೊಸೆಯಂದ್ರು ಸೀರೆ ನೋಡಿ ಸಂತೋಷ ಪಡ್ತಿದ್ದಾಗ ಆವಾಗಲೇ ಚಿಚುಕಾಗೆ ಅಲ್ಲಿಗೆ ಬಂದ್ಲು. ಅವಳ ಸೀರೆನ ನೋಡಿ ತುಂಬಾ ಹೊಟ್ಟೆ ಉರ್ಕೊಂಡು ಕೋಪದಿಂದ ಮಹಿ ಹತ್ರ, ಅಮ್ಮ, ಸೀರೆ ಸೊಸೆಂದ್ರಿಗೆ ಮಾತ್ರನಾ? ನಿನ್ನ ಮಗಳು ನಾನು ಕಣ್ಮುಂದ್ಗಡೆ ನಿಂತ್ಕೊಂಡಿದ್ದೀನಿ, ನನಗೆ ಸೀರೆ ಇಲ್ವಾ? ಚಿಚೋ, ನಿನಗೆ ನಿಮ್ಮಪ್ಪ ಎಷ್ಟು ರೇಷ್ಮೆ ಸೀರೆ ತೆಗೆದು ಕೊಟ್ಟಿದ್ದಾರೆ, ಬೀರದಲ್ಲಿ ಇಟ್ಕೊಂಡಿದೆಯಲ್ಲ, ಅದರಲ್ಲಿ ಒಂದು ತೆಗೆದು ಕಟ್ಕೋ. ಪಾಪ ಇಬ್ರು ಸೊಸೆಯಂದ್ರು ಬೆಳಗಿಡೀ ಹೊಲದ ಕೆಲಸ, ರಾತ್ರಿ ಬಂದು ಮನೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ಅಲ್ವಾ? ಅಂದ್ರೆ ಏನ್ ಹೇಳ್ತಾ ಇದೀಯಾ? ನಾನು ಯಾವುದೇ ಕೆಲಸನೂ ಮಾಡದೆ ಮನೇಲಿ ಸುಮ್ಮನೆ ಇದ್ದೀನಿ ಅಂತಾನಾ? ಹಾಗಂತ ಹೇಳಿ ಚಿಚುಕಾಗೆ ಕೋಪ ಮಾಡ್ಕೊಂಡು ಅಲ್ಲಿಂದ ಹೋದ್ಲು. ಅವಳಿಗೆ ಹೇಗಾದ್ರೂ ಮಾಡಿ ಅಕ್ಕ ತಂಗಿನ ಬೇರೆ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಏನಾದ್ರೂ ಮಾಡಿ ಇವ್ರನ್ನ ಬೇರೆ ಮಾಡ್ತೀನಿ, ಆದ್ರೆ ನಮ್ಮ ಅಮ್ಮನ ಕೈಯಿಂದಾನೇ ಮಾಡಿಸ್ತೀನಿ ಹಾಗಂತ ಅಂದ್ಕೊಂಡು ಆ ದಿನ ರಾತ್ರಿಯ ಸಮಯ ಮನೆಯಲ್ಲಿ ಎಲ್ರು ನಿದ್ರೆ ಮಾಡಿದ್ಮೇಲೆ ಚಿಚು ಚೋಟು ರೂಮಿಗೆ ಹೋದ್ಲು. ಅವಳ ಅಲಮಾರಿಯಲ್ಲಿದ್ದ ಸೀರೆನ ತೆಗೆದು ಆ ಸೀರೆಯಲ್ಲಿ ಸ್ವಲ್ಪ ಸೀರೆನ ಅವಳು ಕಟ್ ಮಾಡಿ ತೆಗೆದ್ಲು. ಹಾಗೆ ಸೀರೆನ ಕಟ್ ಮಾಡಿ ಯಾರಿಗೂ ಗೊತ್ತಿಲ್ಲದೆ ಪುನಃ ಅಲಮಾರಿಯಲ್ಲಿ ಆ ಸೀರೆನ ಹಾಗೇನೆ ಇಟ್ಬಿಟ್ಟು ಕಟ್ ಮಾಡಿದ ಆ ಸೀರೆ ಪೀಸ್ನ ತಗೊಂಡ್ ಬಂದು ಟುನಿ ಮಂಚದ ಕೆಳಗಡೆ ಹಾಕಿದ್ಲು. ಇವಾಗ ನೋಡ್ತೀನಿ ಹೇಗೆ ಅಕ್ಕ ತಂಗಿಯರಾಗಿ ಇರ್ತೀರಾ ಅಂತ ಹಾಗಂತ ಹೇಳಿ ಅವಳ ರೂಮಿಗೆ ಹೋಗಿ ಮಲ್ಕೊಂಡ್ಲು. ಮರುದಿನ ಬೆಳಗ್ಗೆ ಹಬ್ಬಕ್ಕೆ ಎಲ್ರು ಹೊಸ ಹೊಸ ಬಟ್ಟೆಗಳನ್ನ ಹಾಕೊಳ್ತಾ ಇದ್ರು. ಚೋಟು ಆವಾಗಲೇ ಎದ್ದು ಹೊಸ ಸೀರೆ ಕಟ್ಬೇಕಂತ ತೆಗಿಯುವಾಗ, ಅಯ್ಯೋ ನನ್ ಸೀರೆ ಯಾರು ಹದ್ದಾಕಿದ್ದು ಹಾಗಂತ ಅನ್ಕೊಂಡಾಗ ಎಲ್ರು ಚೋಟು ಹತ್ರ ಬಂದ್ರು. ಆವಾಗ ಚಿಚುಕಾಗೆ ಕೂಡ ಏನು ಗೊತ್ತಿಲ್ಲದೆ ಇರುವಾಗೆ ಚೋಟು ಹತ್ರ ಇರುವ ಸೀರೆನ ತಗೊಂಡು ಅದನ್ನ ಗಮನಿಸಿ ನೋಡಿ ಚೋಟು ಹತ್ರ ಈ ರೀತಿ ಹೇಳಿದ್ಲು, ಅಯ್ಯಯ್ಯೋ ಏನದ್ಕೆ ಇದು ಸೀರೆ ಹೀಗೆ ಅರ್ಥೋಗಿದೆ, ಯಾರಿದನ್ನ ಹರಿದಿದ್ದೋ? ಇದನ್ನ ನೋಡಿದ್ರೆ ಯಾರೋ ಬೇಕಂತಾನೆ ಮಾಡಿರೋ ಹಾಗಿದೆ. ಮನೇಲಿರೋದು 4 ಜನ, ನಾನಲ್ಲ, ಅಮ್ಮ ಅಲ್ಲ, ಹಾಗಾದ್ರೆ ಯಾರೋ? ಹಾಗಂತ ಹೇಳಿ ಅವಳು ಟುನಿನ ನೋಡಿದ್ಲು. ಆವಾಗ ಟುನಿ ಆಶ್ಚರ್ಯದಿಂದ, ಚಿಚು ಏನ್ ಹೇಳ್ತಾ ಇದೀಯಾ? ನಾನೇ ಕದನ ಹರಿಬೇಕು? ಅದೇ ರೀತಿ ಸೀರೆ ನನ್ನ ಹತ್ರನೇ ಇದೆ ಅಲ್ವಾ? ಅದು ವಿಷಯ. ನಿಮ್ಮ ಹತ್ರ ಇರೋ ಸೀರೆ ಚೋಟು ಅತ್ತಿಗೆ ಹತ್ರ ಇದ್ರೆ ನಿಮಗೆ ಸ್ಪೆಷಲ್ ಇರಲ್ಲ ಅಲ್ವಾ, ಅದಕ್ಕೆ ನೀವೇ ಹರ್ದಾಕಿರೋದು ಹಾಗಂತ ಹೇಳಿದಾಗ ಚೋಟು, ಅಕ್ಕ ನಿಜನಾ? ನೀವ ಈ ರೀತಿ ಮಾಡಿದ್ದು? ನಿಮ್ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ದೆ. ಅಯ್ಯೋ ಚೋಟು, ಇಂಥ ಕೆಲ್ಸ ನಾನ್ ಮಾಡಲ್ಲ, ನಾನಲ್ಲ ಚೋಟು ಹಾಗಂತ ಸೊಸೆಯಂದ್ರೆ ಇಬ್ರು ಕೂಡ ಮಾತಾಡ್ಕೊಳ್ತಾ ಇದ್ದಾಗ ಮಹಿ ಹದ್ದು ಆ ರೂಮಲ್ಲಿ ಎಲ್ಲ ಕಡೆನೂ ನೋಡ್ತಾ ಇತ್ತು. ನಿಲ್ಲಿ, ಜಗಳ ಮಾಡ್ಬಿಡಿ, ನನಗೆ ಯಾಕೋ ಇಲಿಗಳು ಮಾಡಿರೋ ಕೆಲಸ ತರ ಅನಿಸ್ತಾ ಇದೆ. ನಮ್ಮ ಮನೇಲಿ ಬರ್ತಾ ಬರ್ತಾ ಇಲಿಗಳು ಜಾಸ್ತಿ ಆಗ್ತಾ ಇದೆ ಹಾಗಂತ ಹೇಳಿ ಮಹಿ ಹದ್ದು ಅಲ್ಲಿಂದ ಹೋಯ್ತು. ಆವಾಗ ಚಿಚು, ಇಲಿನಾ? ಅಮ್ಮ, ಇವ್ರಿಬ್ರನ್ನ ಜಗಳ ಮಾಡ್ಬೇಕು ಅಂತ ನಾನು ಅಂದ್ಕೊಂಡ್ರೆ ನೀನೇನಮ್ಮ ಮಾಡ್ತಿದ್ಯಾ ಹಾಗಂತ ಅಂದ್ಕೊಳ್ತಾ ಇದ್ಲು. ಹೀಗಿರುವಾಗ ಟುನಿ ಮಂಚದ ಕೆಳಗಡೆ ಆ ಸೀರೆ ಪೀಸ್ ಇರೋದನ್ನ ನೋಡಿದ್ರು. ಚಿಚು ತಕ್ಷಣ, ನಾನ್ ಹೇಳ್ದೆ ಅಲ್ವಾ, ನೋಡಿ ನಾನು ಹೇಳ್ದಾಗೇನೆ ಟುನಿ ಅದಕ್ಕೆ ಮಂಚದ ಕೆಳಗಡೆ ಈ ಸೀರೆ ಪೀಸ್ ಇದೆ, ಅದ್ ಹೇಗ್ ಬಂತೋ, ಅದನ್ನ ಯಾರ್ ಮಾಡಿದೋ? ಟುನಿಗೆ ಏನ್ ಹೇಳೋದು ಅಂತಾನೆ ಅರ್ಥ ಆಗ್ಲಿಲ್ಲ. ಆವಾಗ ಚೋಟು ಟುನಿನ ಗುರಾಯಿಸ್ತಾ ಇದ್ಲು. ಆವಾಗ ಆ ಸೀರೆ ಪೀಸನ್ನ ತೆಗೆದು ನೋಡಿ ಮಹಿ ಹದ್ದು ಆಶ್ಚರ್ಯಪಟ್ಲು. ಅವಳು ಟುನಿ ಹತ್ತಿರ ಹೋಗಿ, ಏನ್ ಟುನಿ, ಈ ಕೆಲ್ಸ ಮಾಡಿದ್ದು ನೀನಾ? ಆವಾಗ ಟುನಿ, ಅಯ್ಯೋ ಅತ್ತೆ, ನಾನಲ್ಲ, ನಾನಂತ ಕೆಲ್ಸ ಮಾಡೋಳಲ್ಲ, ಇದನ್ನ ನಾನ್ ಹರ್ದಾಕಿಲ್ಲ ಅತ್ತೆ, ನಂಬ್ತೀನಿ. ಯಾಕಂದ್ರೆ ಇದನ್ನ ಯಾರು ಹರ್ದಾಕಿಲ್ಲ, ಕತ್ರಿ ತಗೊಂಡು ಯಾರೋ ಕಟ್ ಮಾಡಿದ್ದಾರೆ. ಇಲಿಗಳಿಗೆ ಕತ್ರಿ ತಗೊಂಡು ಕಟ್ ಮಾಡಕ್ಕೆ ಬರುತ್ತಾ ಏನೋ ಹಾಗಂತ ಹೇಳಿದಾಗ ಚಿಚುಕಾಗೆ ಅಲ್ಲಿ ಸಿಕ್ಕಾಕೊಂಡ್ಲು. ಅವಳಿಗೆ ಏನ್ ಮಾಡ್ದಂತಾನೂ ಅರ್ಥ ಆಗ್ಲಿಲ್ಲ. ಆವಾಗ ಮಹಿ ಹದ್ದು ಚಿಚುನ ನೋಡಿ ತುಂಬಾನು ಕೋಪದಿಂದ ಚಿಚು ಹತ್ರ ಈ ರೀತಿ ಕೇಳಿದ್ಲು, ಚಿಚು, ಈ ಮನೇಲಿ ಕತ್ರಿ ಉಪಯೋಗ ಮಾಡೋದ್ ಯಾರು? ನೀನ್ ತಾನೇ? ನೀನಾ? ಇಲ್ಲ ಇಲಿಗಳು ಕೂಡ ಕತ್ರಿ ತಗೊಂಡು ಸೀರೆನ ಕಟ್ ಮಾಡಿರ್ಬೋದಾ? ಆವಾಗ ಚಿಚುಕಾಗೆ, ನನಗೆ ಗೊತ್ತಿಲ್ಲ, ನಾನೇನ್ ಮಾಡಿಲ್ಲ, ಒಂದ್ ವೇಳೆ ಇಲಿಗಳೇ ಕತ್ರಿ ತಗೊಂಡು ಹೋಗಿರ್ಬೋದಲ್ವಾ ಹಾಗಂತ ಹೇಳಿದಾಗ ಟುನಿಗುಬ್ಬಚ್ಚಿಗೆ ನಗು ತಡೆಯಕ್ಕಾಗ್ಲಿಲ್ಲ. ಹೌದು ಚಿಚು, ಇಲಿಗಳು ಕತ್ರಿ ತಗೊಂಡು ಹೋಗಿ ಕಟ್ ಮಾಡಿರ್ಬೇಕು. ಚೋಟು, ನನ್ನ ಹತ್ರ ಸೀರೆ ಇದೆಯಲ್ಲ, ಅದನ್ನ ನೀನೇ ತಗೋ, ನನಗಿಂತ ಅದು ನಿನಗೆ ಚೆನ್ನಾಗಿರೋದು ಹಾಗಂತ ಹೇಳಿದಾಗ
ಟುನಿ ಪ್ರೀತಿನ ಚೋಟು ಅರ್ಥ ಮಾಡ್ಕೊಂಡ್ಲು. ಆದ್ರೆ ಅವರಿಬ್ರಲ್ಲಿ ಜಗಳ ಬರ್ಬೇಕು ಅಂತ ಚಿಚ್ಚು ಹಾಕಿದ ಪ್ಲಾನ್ ಇವಾಗ ಫ್ಲಾಪ್ ಆಗಿತ್ತು. ಹೀಗೆ ಕೆಲವು ದಿನಗಳ ನಂತರ ಮಕ್ಕಳಾದ ಬುಜ್ಜಿ ಬನ್ನು ಇಬ್ರು ಕೂಡ ಮನೆ ಅಂಗಳದಲ್ಲಿ ಕೂತ್ಕೊಂಡು ಆಟಾಡ್ತಾ ಇದ್ರು. ಬುಜ್ಜಿ, ಇಬ್ರು ರಾಜ ರಾಣಿ ಆಟ ಆಡಣ್ವಾ? ಯಾವಾಗ್ಲೂ ತರ ನಾನ್ ರಾಜ, ನೀನು ರಾಣಿ. ಅರೆ, ಯಾವಾಗ್ಲೂ ರಾಜ ರಾಣಿ ಆಟನಾ? ಬೇಡ, ಇವತ್ತು ನಾನ್ ಕಳ್ಳಿ, ನೀನು ಪೊಲೀಸ್ ಆಟ ಆಡೋಣ. ಹಾಗಂತ ಹೇಳಿ ಮಕ್ಳಿಬ್ರು ಸಂತೋಷವಾಗಿ ಮಾತಾಡ್ತಿದ್ರು. ಇದನ್ನ ಅಲ್ಲಿಗೆ ಬಂದ ಚಿಚುಕಾಗಿ ನೋಡಿದ್ಲು. ಮಕ್ಳು ಕೂಡ ಅಷ್ಟು ಸಂತೋಷವಾಗಿರೋದನ್ನ ನೋಡಿ ಅವಳಿಗೆ ತಡ್ಕೊಳಕ್ಕಾಗ್ಲಿಲ್ಲ. ಆದ್ರಿಂದ ಅವಳು, ದೊಡ್ಡವ್ರ ಹತ್ರ ನಾನ್ ಬೇಳೆ ಬೆಂದಿಲ್ಲ, ಚಿಕ್ಕವ್ರ ಹತ್ರನಾದ್ರೂ ಬೇಯುತ್ತಾ ಅಂತ ಸ್ವಲ್ಪ ನೋಡೋಣ ಹಾಗಂತ ಅನ್ಕೊಂಡು ಅವಳು ತಕ್ಷಣ ಬನ್ನು ಹತ್ರ ಹೋದ್ಲು. ಏನೋ ಬನ್ನು, ಅವಳಿನ ಪೊಲೀಸ್ ಅಂತಿದ್ದಾಳೆ. ಅವಳು ಕಳ್ಳಿನಾ? ಕಳ್ಳಿಗಿಂತ ಪೊಲೀಸ್ ಸಂಪಾದನೆ ಮಾಡೋದು ಕಡಿಮೆ ಅಲ್ವಾ? ಅದು ಅಲ್ದೆ ಅವಳತ್ರ ನೋಡಿ ಎಷ್ಟು ದೊಡ್ಡ ಗೊಂಬೆ ಇದೆ ಅಂತ. ಆ ಗೊಂಬೆ ನಿನಗ್ ತಾನೇ ಸ್ವಂತ, ನೀನ್ ತಾನೇ ರಾಜ. ಹೋಗಿ ಆ ಗೊಂಬೆನ ತಗೋ ಹೋಗೋ. ಹೌದಲ್ವಾ ಅತ್ತೆ, ಇರಿ ಇವಾಗ್ಲೇ ತಗೊಳ್ತೀನಿ ಹಾಗಂತ ಹೇಳಿ ಬನ್ನು ಕೋಪದಿಂದ ಹೋಗಿ ಬುಜ್ಜಿ ಕೈಯಲ್ಲಿದ್ದ ಆ ಗೊಂಬೆನ ಅವನು ಕಿತ್ಕೊಂಡ. ಯಾಕೋ? ಅದು ನನ್ ಗೊಂಬೆ, ಕಿತ್ಕೋಬೇಡ. ಇಲ್ಲ, ಇದು ನನ್ ಗೊಂಬೆ, ಅತ್ತೆ ನನ್ನ ಹತ್ರ ಹೇಳಿದ್ರು. ಬುಜ್ಜಿ ಹಾಗೂ ಬನ್ನು ಇಬ್ರು ಗೊಂಬೆಗೋಸ್ಕರ ಜಗಳ ಮಾಡ್ತಾ ಇದ್ದಾಗ ಆ ಶಬ್ದ ಕೇಳಿ 3 ಜನನು ಹೊರಗಡೆ ಬಂದ್ರು. ಆವಾಗ ಟೋನಿ ಬುಜ್ಜಿ ಹತ್ರ, ಏನಾಯ್ತು ಬುಜ್ಜಿ, ಯಾಕೆ ಕಿಸ್ತಾ ಇದೀಯಾ? ಅಮ್ಮ, ನನ್ ಗೊಂಬೆ ಬನ್ನು ಕಿತ್ಕೊಂಡ. ಬನ್ನು, ಯಾಕೋ ಕಿತ್ಕೊಂಡೆ? ಆ ಗೊಂಬೆ ಬುಜ್ಜಿದಲ್ವಾ? ಇಲ್ಲ, ಇದು ನಂದು ಅಂತ ಅತ್ತೇನೆ ಹೇಳಿದ್ರು. ಆವಾಗ ತಕ್ಷಣ ಪುನಃ ಎಲ್ರೂ ಕೂಡ ಚಿಚುಕಾಗಿ ಕಡೆ ತಿರುಗಿದ್ರು. ಚಿಚುಕಾಗಿ ಇವಾಗ ಸರಿಯಾಗಿ ಸಿಕ್ಕಾಕೊಂಡಿದ್ಲು. ಅವಳಿಗೇನ್ ಹೇಳುದು ಅಂತ ಅರ್ಥ ಆಗ್ಲಿಲ್ಲ. ಆವಾಗ ಅವಳು ನಾಟಕ ಮಾಡ್ಕೊಂಡು, ಇಲ್ಲ ಬನ್ನು ಸುಳ್ಳು ಹೇಳ್ತಾ ಇದ್ದಾನೆ, ನಾನ್ ಯಾಕೆ ಅವನತ್ರ ಆ ರೀತಿ ಹೇಳ್ಬೇಕು? ಮಕ್ಳನ್ನ ಬೇರೆ ಮಾಡೋಳ ನಾನು? ನನ್ನಂತ ಒಳ್ಳೆಯವಳು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಆವಾಗ ಮಹಿ ಹದ್ದು, ತುಂಬಾ ಒಳ್ಳೆಯವಳೆ ನೀನು, ನಾಚಿಕೆ ಆಗ್ತಿಲ್ವಾ? ದೊಡ್ಡೋರ ಹತ್ರ ನೀನ್ ಹಾಕಿದ ಪ್ಲಾನ್ ವರ್ಕ್ ಆಗಿಲ್ಲ ಅಂತ ಮಕ್ಳತ್ರ ಆಟಾಡ್ತಾ ಇದೆಯಾ ನೀನು? ಸ್ವಂತ ಅಣ್ಣನ ಮಕ್ಳ ಜೊತೆ ಈ ತರ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ನೀನೆಲ್ಲ ಒಬ್ಳು ಅತ್ತೇನಾ? ಆವಾಗ ಚಿಚುಕಾಗಿ ತುಂಬಾ ಕೋಪದಿಂದ, ಸಾಕ್ ಬಾಯಿ ಮುಚ್ಚಮ್ಮ, ಯಾವಾಗ ನೋಡಿದ್ರು ನನ್ನನ್ನೇ ಬೈಕೊಂಡು. ಹೌದು, ನಿನ್ನ ಇಬ್ರು ಸೊಸೆಯಂದ್ರು ಯಾವಾಗ ಈ ಮನೆಗ್ ಬಂದ್ರೋ ಆವಾಗ್ಲಿಂದ ನಿನ್ ಕಣ್ಣಿಗೆ ನಾನ್ ಕಾಣಿಸೋದೇ ಇಲ್ಲ. ನನ್ ಬಗ್ಗೆ ಸ್ವಲ್ಪನೂ ಚಿಂತೆನೂ ಮಾಡಲ್ಲ. ಯಾವಾಗ ನೋಡಿದ್ರು ತುನಿ ಮಾಡೋ ಅಡಿಗೆ ಚೆನ್ನಾಗಿರುತ್ತೆ, ಚೋಟು ಮನೆನ ಕ್ಲೀನ್ ಆಗಿ ಇಟ್ಕೊಳ್ತಾಳೆ. ನಿನ್ನ ಮಗಳು ನಾನು ಯಾವ್ದಕ್ಕೂ ಕೂಡ ನಿನಗೆ ಉಪಯೋಗನ ಆಗೋದಿಲ್ಲಲ್ಲ ಹಾಗಂತ ಅಂದ್ಕೊಂಡು ಕೋಪದಿಂದ ಚಿಚು ಅಲ್ಲಿಂದ ಹೋದ್ಲು. ಚಿಚು ಹೇಳಿದ ಮಾತಿಗೆ 3 ಜನನು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ಅತ್ತೆ, ಪಾಪ ಅವಳು ಈ ಮನೇಲಿ ಬೇರೆಯಾಗಿದ್ದಾಳಾ? ಈ ಸಲ ಹಾಗಲ್ಲ, ನಾಳೆ ನಮ್ಮ ಮನೆಯಲ್ಲಿ ಹಬ್ಬದೋಟ ಮಾಡ್ಬೇಕು ಅಲ್ವಾ? ಈ ಸಲ ಅಡಿಗೆ ಮಾಡೋ ಜವಾಬ್ದಾರಿ ಎಲ್ಲಾನು ಅವಳತ್ರನೇ ಕೊಡೋಣ, ಆವಾಗ ಅವಳಿಗೆ ಅಧಿಕಾರ ಸಿಗುತ್ತೆ ಅಲ್ವಾ? ಇದು ಒಳ್ಳೆ ಐಡಿಯಾನೇ ಅಕ್ಕ, ಅವಳೇ ಮಾಡ್ಲಿ, ನಾವು ಸಹಾಯ ಮಾಡೋಣ, ಅವಳು ಸಂತೋಷವಾಗಿದ್ರೆ ಸಾಕು. ಅದಕ್ಕೆ ಮಹೀನು ಒಪ್ಕೊಂಡ್ಲು. ಆಮೇಲೆ ಎಲ್ರೂ ಚಿಚು ಹತ್ರ ಹೋಗಿ ಹೇಳಿದಾಗ ಚಿಚು ಮೊದ್ಲು ಒಪ್ಕೊಳ್ಳೇ ಇಲ್ಲ. ಅಧಿಕಾರ ಅವಳ್ದು, ಎಲ್ಲ ಜವಾಬ್ದಾರಿನೂ ಅವಳ್ದು ಅಂತ ಹೇಳಿದ್ರಿಂದ ಅವಳು ಕೊನೆಗೆ ಸರಿ ಅಂತ ಒಪ್ಕೊಂಡ್ಲು. ನಾಳೆ ನಾನ್ ಮಾಡೋ ಅಡಿಗೆ ಹೇಗಿದೆ ಅಂತ ಊರಿನವರು ಹೇಳ್ತಾರೆ ನೋಡಿ ಹಾಗಂತ ಹೆಮ್ಮೆಯಿಂದ ಹೇಳಿದ್ಲು. ಮರುದಿನ ಬೆಳಗ್ಗೆ ಹಬ್ಬದೂಟ ಮಾಡ್ಬೇಕಾಗಿರೋ ಸಮಯ. ಚೋಟು ಹಾಗೂ ಟೋನಿ ಇಬ್ರು ಚಿಚು ಹತ್ರ ಏನ್ ಮಾಡ್ಬೇಕು ಅಂತ ಕೇಳಿ ಮಾಡ್ತಾ ಇದ್ರು. ಆದ್ರೆ ಚಿಚು ಮಹಾರಾಣಿ ತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿದ್ಲು. ಚೋಟು, ಹೋಗಿ ಪಾತ್ರೆ ತಗೊಂಡ್ ಬಾ. ಟೋನಿ, ನೀನು ಈ ಸಾಂಬಾರ್ ಏನಾಯ್ತಂತ ನೋಡು ಹಾಗಂತ ಹೇಳ್ತಾ ಇದ್ಲು. ಹಾಗೆ ಸ್ವಲ್ಪ ತಲೆ ಅಡಿಗೆನೂ ಮುಗೀತು. ಇವಾಗ ಪಾಯಸ ಮಾಡ್ಬೇಕು. ಟೋನಿ, ಪಾಯಸಕ್ಕೆ ಹಾಲು ತಗೊಂಡ್ ಬಂದಿದೀಯಾ? ತಗೊಂಡ್ ಬಂದಿನಿ ಚಿಚು, ಅಲ್ಲಿದೆ. ಚೋಟು, ಸಕ್ಕರೆ ತಗೊಂಡ್ ಬಂದ? ತಗೊಂಡ್ ಬಂದಿದ್ದೀನಿ. ಚಿಚುಕಾಗೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಹಾಲು ಇದ್ಲು. ಆಮೇಲೆ ಅವರಿಬ್ರು ಅಲ್ಲಿಂದ ಕಳಿಸ್ಬೇಕಂತ ಅಂದ್ಕೊಂಡು, ಇಬ್ರು ಹೋಗಿ ಪಾತ್ರೆ ತೊಳಿರಿ, ಇಲ್ಲಿ ಕೆಲ್ಸ ಇಲ್ಲಾನೋ ನಾನ್ ನೋಡ್ಕೊಳ್ತೀನಿ. ಆವಾಗ್ಲೇ ಚಿಚುಕಾಗೆ ಮನ್ಸಲ್ಲಿ ಒಂದು ಪ್ಲಾನ್ ಅವಳು ಹಾಕ್ತಾ ಇದ್ಲು. ಇವತ್ತು ಅಡಿಗೆ ಚೆನ್ನಾಗಿದ್ರೆ ಎಲ್ರು ಬಾಯಿ ತುಂಬಾ ನನ್ನನ್ನೇ ಹೊಗಳೋದು. ಆದ್ರೆ ಈ ಪಾಯಸ ಚೆನ್ನಾಗಿ ಬರ್ಬಾರ್ದು. ಯಾಕಂದ್ರೆ ಹಾಲು ತಗೊಂಡ್ ಬಂದು ಕೊಟ್ಟಿದ್ದು ಟೋನಿ, ಸಕ್ಕರೆ ತಗೊಂಡ್ ಬಂದ್ ಕೊಟ್ಟಿದ್ದು ಚೋಟು. ಇವರಿಬ್ರು ಬೇಕಂತಾನೆ ಕೆಟ್ಟೋಗಿರೋದು ತಗೊಂಡ್ ಬಂದ್ ಕೊಟ್ಟಿದ್ದಾರೆ ಅಂತ ಅಮ್ಮನ ಹತ್ರ ನಾನು ಕಂಪ್ಲೇಂಟ್ ಮಾಡ್ತೀನಿ. ಆವಾಗ ಅಮ್ಮ ಇವ್ರನ್ನ ಬೈತಾರೆ, ಅದನ್ನ ನೋಡಿ ನಾನ್ ಸಂತೋಷ ಪಡ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಬೇಕು ಅಂತಾನೆ ಹಾಲು ಕುದಿತಾ ಇದ್ದಾಗ ಸಕ್ಕರೆ ಹಾಕಕ್ಕೆ ಬದಲಾಗಿ ಅಲ್ಲೇ ಪಕ್ಕದಲ್ಲಿದ್ದ ಉಪ್ಪು 2 ಡಬ್ಬಿ ಉಪ್ಪನ್ನ ಅದರಲ್ಲಿ ಹಾಕ್ಬಿಟ್ಲು. ಇವಾಗ ಪಾಯಸ ಚೆನ್ನಾಗಿರುತ್ತೆ, ಸಾಲ್ಟ್ ಪಾಯಸ. ಸ್ವಲ್ಪ ಸಮಯದಲ್ಲಿ ಟುನಿ ಚೋಟು ಇಬ್ರು ಬಂದ್ರು. ಪಾಯಸ ರೆಡಿಯಾಗಿದೆ, ವಾಸನೆ ಚೆನ್ನಾಗಿದೆ ಅಲ್ವಾ? ಹೌದು ಚಿಚು, ತುಂಬಾ ಚೆನ್ನಾಗಿದೆ. ಹಾಗೆ ಸ್ವಲ್ಪ ಸಮಯದಲ್ಲಿ ಊರಿನವರು ಎಲ್ರು ಕೂಡ ಬಂದ್ರು. ಆವಾಗ ಚಿಚು ಬೇಕು ಅಂತಾನೆ ಮೊದ್ಲು ಅವ್ರಿಗೆಲ್ರಿಗೂ ಪಾಯಸ ಕೊಟ್ಲು. ಮೊದ್ಲು ಸಿಹಿ ತಿಂದು ಶುರು ಮಾಡೋಣ ಹಾಗಂತ ಹೇಳಿ ಚಿಚು ಅವ್ರೆಲ್ರಿಗೂ ಪಾಯಸ ಕೊಟ್ಟಾಗ ಊರಿನ ಮುಖ್ಯಸ್ಥರಾದ ಲೂಸಿ ಅದನ್ನ ಕುಡಿದು ನೋಡಿ,
ವ್ಯಾಕ್ ಏನಿದು ಹಾಗಂತ ಹೇಳಿ ಆ ಪಾಯಸನ ಉಗ್ದು, ಏನಿದು ಪಾಯಸದಲ್ಲಿ ಎಲ್ರೂ ಸಕ್ಕರೆ ಹಾಕ್ತಾರೆ, ನೀನೇನು ಉಪ್ಪಾಕಿಟ್ಟಿದ್ಯಾ? ನಿನಗೆ ಅಡ್ಗೆ ಮಾಡಕ್ಕೆ ಬರಲ್ವಾ ಚಿಚೋ? ಹಾಗಂತ ಹೇಳಿದಾಗ ಯಾರಿಗೇನು ಅರ್ಥ ಆಗ್ಲಿಲ್ಲ. ಅರೇ ಇದನ್ನು ಕುಡ್ದು ನನ್ ಗಂಟ್ಲು ಹಾಳಾಯ್ತು ಅಂತ ಹೇಳಿದಾಗ ಟುನಿ ಹಾಗೂ ಚೋಟು ಇಬ್ರು ಆಶ್ಚರ್ಯಪಟ್ರು. ಆವಾಗ ಈ ಅವಕಾಶನ ಉಪಯೋಗ ಮಾಡ್ಕೊಂಡು ಚಿಚುಕಾಗೆ ಅವಳ ತಾಯಿ ಹತ್ರ ಹೋಗಿ ಅವಳ ಹತ್ರ ನಾಟಕ ಮಾಡಿ, ಅಮ್ಮ ನೋಡಿದ್ಯಮ್ಮ, ಅತ್ತಿಗೆಂದ್ರು ಇಬ್ರು ನನ್ನನ್ನ ಅವಮಾನ ಮಾಡ್ಬೇಕು ಅನ್ನೋದಕ್ಕೋಸ್ಕರನೇ ಈ ರೀತಿ ಎಲ್ಲ ಮಾಡಿದ್ದಾರೆ. ಅದಕ್ಕೆ ಕೆಟ್ಟೋಗಿರೋ ಹಾಲು ತಗೊಂಡ್ ಬಂದು ಕೊಟ್ರು, ಚೋಟು ಸಕ್ಕರೆಗೆ ಬದಲು ಉಪ್ಪು ತಗೊಂಡ್ ಬಂದು ಕೊಟ್ರು. ಅದಕ್ಕೆ ಅಮ್ಮ ಇವತ್ತು ನನಗೆ ಅವಮಾನ ಆಗಿರೋದು. ಹಾಗಂತ ಹೇಳಿದಾಗ ಅಲ್ಲಿದ್ದವ್ರೆಲ್ರು ಟುನಿ ಹಾಗೂ ಚೋಟುನ ಬೈತಾ ಇದ್ರು. ಅವರು ನಾವು ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಯಾರು ಅವರನ್ನ ನಂಬಲೇ ಇಲ್ಲ. ಚೀಚಿ, ನಿಮ್ಮ ನಾದ್ನಿಗೆ ಒಳ್ಳೆ ಹೆಸರು ಬರೋದು ನಿಮ್ಗೆ ಇಷ್ಟ ಆಗ್ತಿಲ್ವಾ? ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ? ಆದ್ರೆ ಮಹಿ ಮಾತ್ರ ಸೈಲೆಂಟ್ ಆಗಿನೇ ಇದ್ಲು. ಅವಳು ತಕ್ಷಣ ಅಡಿಗೆ ನಡೆದ ಜಾಗಕ್ಕೆ ಹೋದ್ಲು. ಅಲ್ಲಿ ಉಪ್ಪು ಡಬ್ಬಿ ಹಾಗೂ ಸಕ್ಕರೆ ಡಬ್ಬಿ ಎರಡು ಹತ್ರದಲ್ಲಿರೋದನ್ನ ನೋಡಿ ಆಮೇಲೆ ಅದನ್ನ ತೆರೆದು ನೋಡಿ ತಕ್ಷಣ ಹೊರಗಡೆ ಬಂದು, ಒಂದ್ ನಿಮಿಷ ಇರಿ, ನಾನ್ ಸೊಸೆ ಅಂದ್ರೆ ಯಾವಾಗ್ಲೂ ತಪ್ಪು ಮಾಡಲ್ಲ. ತಪ್ಪು ಮಾಡಿರೋದು ಯಾರು ಅಂತ ನಾನಿವಾಗ ಹೇಳ್ತೀನಿ. ಅಮ್ಮ, ಅದು ಆ ಸಕ್ಕರೆ ಡಬ್ಬ. ಸಕ್ಕರೆ ಡಬ್ಬಿನ ತಗೊಂಡ್ ಬಂದ್ ಕೊಟ್ಟಿದ್ದು ನನ್ ಚೋಟುನೇ. ಅದೇ ರೀತಿ ಹಾಲನ್ನ ಸರಿಯಾಗಿ ತಗೊಂಡ್ ಬಂದ್ ಕೊಟ್ಟಿದ್ದು ಟುನಿನೇ. ಸರಿ, ಸಕ್ಕರೆ ತಗೊಂಡಿದ್ದು ನಾನು, ಉಪ್ಪು ತಗೊಂಡಿದ್ದು ನಾನು ಹುಡಿ ಉಪ್ಪಲ್ಲ ತಗೊಂಡಿದ್ದು. ಕಲ್ಲುಪ್ಪು ನಾನು ತಗೊಳ್ಳೇ ಇಲ್ವಲ್ಲ. ನಿನ್ ರೂಮಲ್ಲಿ ಇರುತ್ತೆ ಅಲ್ಲ ಕಲ್ಲುಪ್ಪು, ಅದೇ ನೀನು ಲೆಮನ್ ಜ್ಯೂಸ್ಗೆ ಹಾಕೊಂಡು ಕುಡಿಯೋದು, ಆ ಕಲ್ಲುಪ್ಪು ಡಬ್ಬಿ ಇಲ್ಲಿಗೆ ಬಂತು? ಹಾಗಂತ ಮಹಿ ಹದ್ದು ಕೇಳಿದಾಗ ಚಿಚು ಸರಿಯಾಗಿ ಸಿಕ್ಕಾಕೊಂಡ್ಲು. ಪ್ರತಿದಿನ ಬೆಳಗ್ಗೆ ಲೆಮನ್ ಜ್ಯೂಸ್ ಅಲ್ಲಿ ಅವಳು ಕಲ್ಲುಪ್ಪು ಹಾಕೊಂಡು ಕುಡಿಯೋದು ಅವಳಿಗೆ ಮಾತ್ರ ಅಲ್ಲ, ಅದು ಮಹಿ ಹದ್ದುಗೂ ಕೂಡ ಗೊತ್ತು. ಆದ್ರಿಂದ ಸಿಕ್ಕಾಕೊಂಡು ಚಿಚುಕಾಗೆ ಅಳುತ್ತಾ, ಹೌದು ನಾನೇ ಉಪ್ಪಾಕಿದ್ದು. ನಿನ್ನ ಸೊಸೆಂದ್ರಿಗೆ ಒಳ್ಳೆ ಹೆಸರು ಬರೋದ್ರಲ್ಲಿ ನನಗಿಷ್ಟ ಇಲ್ಲ. ಅವ್ರನ್ನ ನೀನ್ ಬೈಬೇಕು, ಅದಕ್ಕೋಸ್ಕರನೇ ನಾನು ಪ್ಲಾನ್ ಮಾಡಿ ಈ ರೀತಿಯೆಲ್ಲ ಮಾಡಿದ್ದು. ಹಾಗಂತ ಕೋಪದಿಂದ ನಿಜ ಹೇಳಿದ್ಲು. ಅದನ್ನು ಕೇಳಿದ ಊರಿನವರು ಎಲ್ರು ಕೂಡ, ಚಿಚಿ ನೀನೆಲ್ಲ ಒಬ್ಬ ಹುಡುಗಿನ ಅಂತ ಹೇಳಿ ಅವಳನ್ನ ಬೈದ್ರು. ಆವಾಗ ಮಹಿ ಹದ್ದಿಗೆ ಅವಮಾನ ಆಯ್ತು, ಬೇಜಾರು, ಕೋಪ ಎಲ್ಲಾನು ಬಂತು. ಚಿಚು, ಇನ್ಮುಂದೆ ನೀ ನನ್ ಮಗಳಲ್ಲ, ನಿನ್ ಮುಖ ನೋಡೋಕ್ಕೂ ಕೂಡ ನನಗಿಷ್ಟ ಇಲ್ಲ. ದಯವಿಟ್ಟು ನನ್ ಮನೆ ಬಿಟ್ಟು ಹೊರಗಡೆ ಹೋಗೋ. ಹಾಗಂತ ಹೇಳಿದಾಗ ಟುನಿ ಮಹಿ ಕಾಲನ್ನ ಹಿಡ್ಕೊಂಡು, ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಅವಳು ನಮ್ಮನೆ ಹುಡುಗಿ, ಅವಳನ್ನ ಹೊರಗಡೆ ಕಳಿಸಿ ನಾವ್ ಹೇಗೆ ಇಲ್ಲಿರೋದು? ಹೌದತ್ತೆ, ಅವಳು ತಪ್ಪು ಮಾಡಿರ್ಬೋದು, ಆದ್ರೆ ಅವಳಿ ಮನೆ ಹುಡುಗಿ ಅಲ್ವಾ, ಈ ರೀತಿ ನಿರ್ಧಾರ ತಗೊಳ್ಬೇಡಿ. ಹಾಗಂತ ಹೇಳಿ ಚಿಚುಗೋಸ್ಕರ ಅವರಿಬ್ರು ಮಹಿ ಹತ್ರ ಬೇಡ್ಕೊಳ್ತಿದ್ರು. ಆದ್ರೆ ನೋಡ್ತಾ ಇದ್ದಾಗ ಚಿಚುಗೆ ಆವಾಗ್ಲೇ ಬುದ್ಧಿ ಬಂತು. ಅವಳು ಯಾರ ಮೇಲೆ ದ್ವೇಷ ಇಟ್ಕೊಂಡಿದ್ಲೋ ಇವಾಗ ಅವಳಿಗೋಸ್ಕರ ಸಪೋರ್ಟ್ ಮಾಡ್ತಾ ಇರೋದೇ ಅವರು. ಆವಾಗ ಚಿಚುಕಾಗೆ ತಕ್ಷಣ ಟುನಿ ಹಾಗೂ ಚೋಟು ಹತ್ರ ಬಂದು, ಅದ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ಚಿಕ್ಕದ್ಗೆ ನೀವು ಕೂಡ ನನ್ನನ್ನ ಕ್ಷಮಿಸ್ಬಿಡಿ. ಎಷ್ಟು ದಿನ ನಿಮ್ಮ ಬಗ್ಗೆ ನಾನು ತಪ್ಪಾಗಿ ತಿಳ್ಕೊಂಡು ನಿಮಗೆ ಮೋಸ ಮಾಡಕ್ ಹೋದೆ. ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಹಾಗಂತ ಹೇಳಿ ಎಲ್ಲರ ಕಾಲಲ್ಲಿ ಬಿದ್ಲು ಚಿಚುಕಾಗೆ. ಇವಾಗ ಅರ್ಥ ಆಯ್ತಾ? ಅವರು ನನಗೆ ತುಂಬಾನೇ ಮುಖ್ಯ, ಅದಕ್ಕೆ ನೀನ್ ಮುಖ್ಯ ಇಲ್ಲ ಅಂತಲ್ಲ. ನೀನ್ ನನಗೆ ಹೇಗೋ ಅವರು ಕೂಡ ಹಾಗೇನೆ. ನನಗೆ ನೀವು 3 ಜನನು ತುಂಬಾ ಮುಖ್ಯ. ಹಾಗಂತ ಮಹಿ ಹದ್ದು ಹೇಳಿತು. ಅದನ್ನ ಚಿಚುಕಾಗೆ ಆ ದಿನ ಅರ್ಥ ಮಾಡ್ಕೊಂಡ್ಲು. ಆದ್ರೆ ದಿನ ಟುನಿ, ಚೋಟು, ಚಿಚು 3 ಜನ ತುಂಬಾನು ಸಂತೋಷವಾಗಿದ್ರು. ಅವ್ರ ತರನೇ ಅವರ ಮಕ್ಕಳು ಕೂಡ ಯಾವಾಗ್ಲೂ ತುಂಬಾ ಸಂತೋಷವಾಗಿದ್ರು. ಇದನ್ನ ನೋಡಿ ಮಹಿ ಕೂಡ ತುಂಬಾನೇ ಸಂತೋಷ ಪಟ್ಲು.